ದೇವರು ಅವರ ಹಿಂದೆ ಆಶೀರ್ವಾದದೊಂದಿಗೆ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಅಂದರೆ ದೇವರು ಇವರಿಗೆ ಆಲ್ರೆಡಿ ಆಶೀರ್ವಾದವನ್ನು ಕೊಟ್ಬಿಟ್ಟಿದ್ದಾನೆ. ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕೆ, ಸ್ವತಂತ್ರಿಸಿಕೊಳ್ಳುವುದಕ್ಕೆ ಅವರಿಗೆ ಮಾರ್ಗವಿಲ್ಲದಂಥ ರೀತಿಯಲ್ಲಿ ಅವರು ಆ ಕಡೆ ಈ ಕಡೆ ಅಲೆದಾಡುತ್ತಾ, ಈ ಊರು ಆ ಊರು, ಈ ಪಟ್ಟಣ ಆ ಪಟ್ಟಣ, ಈ ಗ್ರಾಮ ಆ ಗ್ರಾಮ, ಈ ಮನೆ ಆ ಮನೆ, ಈ ಮನೆ ಬೇಡ ಆ ಮನೆ, ಈ ಮನೆ ಆಶೀರ್ವಾದವಾಗಿಲ್ಲ ಆ ಮನೆ ಆಶೀರ್ವಾದವಾಗಿಲ್ಲ, ಈ ಮನೆ ನಮಗೆ ಏಳಿಗೆ ಬರ್ತಾ ಇಲ್ಲ, ಆ ಮನೆ ನಮಗೆ ಏಳಿಗೆ ಬರ್ತಾ ಇಲ್ಲ, ನಮಗೆ ಈ ಬೀದಿ ಸರಿ ಇಲ್ಲ, ಆ ಬೀದಿ ಸರಿ ಇಲ್ಲ, ಈ ಗ್ರಾಮ ಸರಿ ಇಲ್ಲ, ಆ ಗ್ರಾಮ ಸರಿ ಇಲ್ಲ ಅಂತ ನಾವು ಅಲೆದಾಡುತ್ತಾ ಇರುವುದು ದೇವರಿಗೆ ಗೊತ್ತಿದೆ. ಆದರೆ ಇದರಿಂದ ಹೇಗೆ ನಾವು ಆಶೀರ್ವದಿಸಲ್ಪಡುವುದಕ್ಕೆ ಸಾಧ್ಯ, ಹೇಗೆ ನಾವು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಎಂಬುದು ನಮಗೆ ತಿಳಿಯದೇ ಇರುವುದರಿಂದ ನಾವೇನು ಮಾಡ್ತೀವಿ, ಅನೇಕ ಬಾರಿ ನಾವು